ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದಿವಸದಲ್ಲಿ ಪೆಟ್ರೋಲ್ ಡೀಸೆಲ್ ಮೂರನೇ ಬಾರಿಗೆ ಹೆಚ್ಚಳವಾಗಿರುವಂಥದ್ದು ಎಲ್ಲೋ ಒಂದು ಕಡೆ ಜನಸಾಮಾನ್ಯರ ಮೇಲೆ ಮತ್ತಷ್ಟು ಬರೆ ಬೀಳ್ತಾ ಇದೆ ಅಂತಾನೆ ಹೇಳ್ಬೋದು. ಪೈಸೆ ಅಷ್ಟು ಹೆಚ್ಚಳ ಮಾಡಿದ್ರು ಕೂಡ ಇದು ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ಹೆಚ್ಚು ಹೊರೆ ಆಗ್ತಾ ಇದೆ. ಯಾಕಂದ್ರೆ ದಿನೇ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ರೀಸನ್ ಯುದ್ಧ ಅಂತ ಹೇಳ್ತಾ ಇದ್ದಾರೆ. ಆದರೆ ಜನಸಾಮಾನ್ಯರ ಸ್ಯಾಲ್ರಿ ಅನ್ನೋದು ಒಂದು ಚೂರು ಹೈಕ್ ಆಗ್ತಾ ಇಲ್ಲ. ಸೊ ಇದರ ಬಗ್ಗೆ ಜನಸಾಮಾನ್ಯರು ಏನು ಹೇಳ್ತಾರೆ, ಪೆಟ್ರೋಲ್ ಡೀಸೆಲ್ ಮತ್ತೆ ಏರಿಕೆ ಆಗೋದಕ್ಕೆ, ಹಾಗೇನೆ ವಾಹನ ಸವಾರರು ಏನು ಹೇಳ್ತಾರೆ, ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಅದೇ ದಿನಕ್ಕೂ ಈ 10 ದಿನದಲ್ಲೇ 3 ಸರಿ ರೈಸ್ ಮಾಡಿದ್ರು. ಹಿಂಗೆ ಆದರೆ ನಮ್ಮ ಕತೆ ಏನು ಹೇಳ್ಬೇಕು. ಬಾಡಿಗೆ ಜಾಸ್ತಿ ಕೇಳಿದ್ರೆ ಬೇಡ ಅಂತ ಬಿಟ್ಬಿಟ್ಟು ಹೋಯ್ತಾರೆ. ಬೇರೆ ಗಾಡಿ ಈ ಗಾಡಿ ಇಲ್ಲಾಂದರೆ ಇನ್ನೊಂದು ಗಾಡಿ ಅಂತಾರೆ. ಗ್ಯಾಸ್ ರೇಟ್ ನೋಡಿದ್ರೆ 120 130 ಹಾಕಿ ಕುಂತದೆ. ಗ್ಯಾಸು ಫಸ್ಟ್ ಆಫ್ ಆಲ್ ಸಿಗ್ತಾನೇ ಇಲ್ಲ. ಬೆಳಿಗ್ಗೆಯಿಂದ 20 ರೂಪಾಯಿ ಮಾಡಿದ್ದೀವಿ. ಅದು 2 ಸೀಟ್ ಹಾಕ್ಕೊಂಬಂದು 11 ಗಂಟೆ ಆಯಿತು, ಇನ್ನೂ ನಾಷ್ಟ ಮಾಡಿಲ್ಲ. ನಮ್ಮ ಮನೆಗೆ ಹೋದರೆ ಮಕ್ಕಳು ಅಡ್ಮಿಷನ್ನು ಬರೋ ವಾರ ಕಾಲೇಜು. ಏನು ಸಂಪಾದನೆ ಮಾಡೋದು, ಏನು ಬಿಡೋದು, ಏನೂ ಅರ್ಥ ಆಗ್ತಾಯಿಲ್ಲ. ಜೀವನನೇ ತುಂಬ ಕಷ್ಟ. ಏನು ಸರ್ಕಾರಕ್ಕೆ ಏನು ಮಾಡ್ತೀರ ಅವರು? ನರೇಂದ್ರ ಮೋದಿ ಎಲ್ಲ ಡೀಸೆಲ್ ರೇಟು ಎಲ್ಲ ಕಮ್ಮಿ ಜಾಸ್ತಿ ಆಗ್ತಾಯಿದೆ. 3 ರೂಪಾಯಿ ಜಾಸ್ತಿ ಮಾಡ್ತಾಯಿದ್ರೆ ಏನು ದುಡಿಯೋದು, ಏನು ಮಾಡೋದು? ಸರ್ಕಾರಕ್ಕೆ ಏನು ಹೇಳೋದು ಅಂದರೆ, ಇವ್ರು ಸರ್ಕಾರದವರು ನಮ್ಮ ಕಷ್ಟ ನೋಡಿಕೊಂಡು ಏನೋ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಆಗ್ತದೆ. ಅವರು ಏನು ಮಾಡೋದಿಲ್ಲ. ಅವರು ರಾಜಕೀಯ ಅವ್ರಿಗೆ ಇನ್ನೂ 3-4 ರೂಪಾಯಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನೂ 3 ರೂಪಾಯಿ 4 ರೂಪಾಯಿ ಅಲ್ಲ, ಇನ್ನೂ ಈ ಯುದ್ಧ ಮುಗಿದು ಅವ್ರು ನಿಲ್ಲಿಸಿದ್ರು ಇನ್ನೂ ಒಂದು 6 ತಿಂಗಳು 1 ವರ್ಷ ಹಂಗೆ ಇರ್ತದೆ. ಆ ರೇಟ್ ಜಾಸ್ತಿ ಮಾಡಿರೋ ರೇಟ್ ತಿರ್ಗಾ ಅಂತ ಕಡಿಮೆ ಮಾಡಲ್ಲ ಇವರು. ಅದೇ ರೇಟ್ನೇ ಕಂಟಿನ್ಯೂ ಮಾಡ್ತಾರೆ. ಅಲ್ಲಿ ಯುದ್ಧ ನಡೆಯೋದ್ರಿಂದ ಇಲ್ಲಿ 96 ರೂಪಾಯಿ 92 ರೂಪಾಯಿ ಮಾಡಿದ್ದಾರೆ. 56 ರೂಪಾಯಿ ಇದು ಜಾಸ್ತಿ ಮಾಡಿದ್ದಾರೆ. ಏನಾದರೂ ಪರಿಹಾರ ಏನಾದರೂ ಮಾಡಬೇಕು ಸರ್ಕಾರದವರು ಆಟೋ ಡ್ರೈವರ್ಗಳಿಗೆ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ಇನ್ನೂ 4-5 ರೂಪಾಯಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದು ಪೆಟ್ರೋಲ್ ಡೀಸೆಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಆಗಿಲ್ಲ. ಬಟ್ ಗ್ಯಾಸ್ ಮಾತ್ರ 97 ರೂಪಾಯಿ ಮಾಡಿದ್ದಾರೆ ನಮ್ಮ ಆಟೋ ಗ್ಯಾಸು. ಪ್ರಾಬ್ಲಮ್ ಆಗ್ತಾಯಿದೆ. ದಿವಸ ನಾವು 200-300 ರೂಪಾಯಿ ಎಕ್ಸ್ಟ್ರಾ ಆಗ್ತಾಯಿದ್ದೀವಿ ಕೈಯಿಂದ. ಲಾಸೇ ನಮಗೆ. ಯಾರು ಪ್ಯಾಸೆಂಜರ್ ಕೇಳಿದ್ರೆ 10 ರೂಪಾಯಿ ಎಕ್ಸ್ಟ್ರಾ ಕೊಡು ಅಂದರೆ ಕೊಡೋದಿಲ್ಲ. ಯಾವ ಪ್ಯಾಸೆಂಜರು ಕೊಡೋದಿಲ್ಲ. 10 ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂದರೆ ಕೊಡೋಲ್ಲ ಅವರು. ಅದರಿಂದ ನಮಗೆ ಲಾಸ್ ಆಗ್ತಾಯಿದೆ. ಏನೂ ಮಾಡೋಕ್ಕಾಗಲ್ಲ. ಅನಿವಾರ್ಯ ಹೋಗ್ತಾ ಇದ್ದೀವಿ ಅಷ್ಟೇ. ಏನಂತಾರೆ, ಕೊಡಲೇಬೇಕಲ್ಲ. ಇವಾಗ ಆಟೋ ಡ್ರೈವರ್ಗಳು ಏನು ಜಾಸ್ತಿ ಸಂಪಾದನೆ ಮಾಡಲ್ಲ. 1200 ರೂಪಾಯಿ ಸಂಪಾದನೆ ಮಾಡ್ತಾರೆ ಎಲ್ಲ ಹೋಗಿ. ಇವಾಗ 300 ರೂಪಾಯಿ ಕಮ್ಮಿ ಆಗಿದೆ ಸಂಪಾದನೆಯಲ್ಲಿ. ಮನೇಲಿ ಕೇಳ್ತಾರೆ, ಏನೂ ಮಾಡೋಕ್ಕಾಗಕ್ಕಿಲ್ಲ. ಅನುಸರಿಸ್ಕೊಂಡು ಹೋಗ್ಲೇಬೇಕಾಗತ್ತೆ. ಈಗೇನು ಒಂದು 2 ತಿಂಗಳಾಗತ್ತೆ, ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಕಾದು ನೋಡಬೇಕಷ್ಟೆ. ಸರ್ಕಾರದೇನು ತೊಂದರೆ ಇಲ್ಲ. ವಾರ್ ನಡೆಯೋದ್ರಿಂದ ಬೆಲೆ ಹೆಚ್ಚಾಗಿದೆ. ಸರ್ಕಾರ ಯಾವ ಸರ್ಕಾರನೂ ಹೆಚ್ಚು ಮಾಡಿಲ್ಲ. ಸ್ಟೇಟು ಮಾಡಿಲ್ಲ, ಸೆಂಟ್ರಲ್ಲು ಮಾಡಿಲ್ಲ. ಅಲ್ಲಿಂದ ಬರೋದೇ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಗ್ಯಾಸು. ಅದರಿಂದ ಜಾಸ್ತಿ ಮಾಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಓಡಿಸ್ತಾ ಇದ್ದೀವಿ ಗಾಡಿನ. ಏನು ಮನೆ ಬಾಡಿಗೆ ಮತ್ತೆ ಕಡಿಮೆ ಆಗ್ತಲ್ವಲ್ಲ, ಮನೆ ಬಾಡಿಗೆ ಮಿಕ್ಕಿದೆಲ್ಲ ಕಡಿಮೆ ಆಗ್ತಲ್ವಲ್ಲ. ಅದು ಸ್ವಲ್ಪ ಕಡಿಮೆ ಮಾಡಿದ್ರೆ, ಇದು ಜಾಸ್ತಿ ಮಾಡೋಂಗೆ ಅದನ್ನು ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದನ್ನು ಮಾತ್ರ ಜಾಸ್ತಿ ಮಾಡಿಬಿಟ್ರೆ ನಾವು ಹೆಂಗೆ ದುಡಿಯೋದು ಎಲ್ಲಿ? ನೀವೇ ಹೇಳಿ, ನಾವು ಹೆಂಗೆ ದುಡಿಬೇಕು ಹೇಳಿ? ಜೀವನ ಎಲ್ಲಿದೆ? ದಿನಕ್ಕೆ 1000 ರೂಪಾಯಿ ನೋಡೋದೇ ದೊಡ್ಡ ವಿಷಯ ಆಗ್ಬಿಟ್ಟಿದೆ. ಜೀವನ ಅಲ್ಲಿ ನೋಡೋದು ಫುಲ್ ಸಾಲ ಆಗ್ಬಿಟ್ಟಿದೆ ಫುಲ್ಲು. ಅಲ್ಲಿ ಇಲ್ಲಿ ದುಡಿಯೋದು, ಇಲ್ಲಿ ಕೊಡೋದೇ ಆಗಿದೆ ಕೆಲಸ. ಸಾಲ ತೀರಿಸ್ಬೇಕಷ್ಟೆ. ಇನ್ನು ಗೌರ್ಮೆಂಟು ಬೆಲೆ ಇಳಿಸ್ಬೇಕು, ಇಲ್ಲಾಂದರೆ ನಮ್ಗೇನಾದರೂ ಮಾಡಬೇಕು. ಡೀಸೆಲ್ ರೇಟು ಜಾಸ್ತಿ ಆಯಿತು, ಪೆಟ್ರೋಲ್ ರೇಟು ಜಾಸ್ತಿ ಆಯಿತು, ಗ್ಯಾಸ್ ಅಂಪು ಸಿಗ್ತಾ ಇಲ್ಲ. ಜೀವನ ಮಾಡೋದು ಹೆಂಗೆ ಹೇಳಿ? ನಮಗೇನು ಗೊತ್ತಾಗ್ತಾ ಇಲ್ಲ. ನಾವು ತುಂಬ ಕಷ್ಟ ಆಗಿದೆ. ರಾಜಕಾರಣಗಳೇ ಸರಿ ಇಲ್ಲ. ಇವು ಏನು ಮಾಡ್ತಾರಂತೂ ಗೊತ್ತಿಲ್ಲ ಸರ್. ನಾವು ಬಡವ್ರು ಹೆಂಗೆ ಬದುಕೋಬೋದು ಜೀವನದಲ್ಲಿ ಹೇಳಿ? ನಾವು ಯಾವ ರೀತಿ ಬದುಕೋಬೋದು ಹೇಳಿ? ಯಾವ ರೀತಿ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ಸರ್ ನಮಗೆ. ಒಂದು ಚೂರು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಗ್ಯಾಸ್ ರೇಟ್ ದುಬಾರಿ ಆಗಿದೆ. ನಾವು ಆಟೋ ಡ್ರೈವರ್ಗಳು ಏನು ಮಾಡಬೇಕು ಅಂತಂದು ಗೊತ್ತಾಗ್ತಾ ಇಲ್ಲ ಸರ್. ನಾವು ರಕ್ಷಣೆಗೆಲ್ಲ ಆಟೋ ಡ್ರೈವರ್ಗಳು ಬೇಕು. ಆದ್ರೂ ಏನು ಉಪಯೋಗ ಇಲ್ಲ. ಯಾವ ಮುಖ್ಯಮಂತ್ರಿಗೂ ಉಪಯೋಗ ಇಲ್ಲ, ಯಾರಿಂದ ಸಾಗೂ ಉಪಯೋಗ ಇಲ್ಲ ಸರ್. ಭಾರಿ ಕಷ್ಟ ಇದೆ ಸರ್. ಏನು ಸರ್? ಏನು ಮಾಡ್ತಿಲ್ಲ ಸರ್ಕಾರದಿಂದ ಏನು ಪ್ರಯೋಜನ ಇಲ್ಲ ಸರ್.
ಸರ್ಕಾರ ಏನೂ ಪ್ರಯೋಜನ ಇಲ್ಲ, ಬಡವ್ರಿಗೆ ಹೋಗಿ ಏನೂ ಮಾಡ್ತಾ ಇಲ್ಲ. ಬರೀ ರಾಜಕಾರಣಿಗಳು ಬರೀ ಅವ್ರ ಮನೆ ಕಟ್ಟೋದಷ್ಟೇ, ಏನೂ ಮಾಡ್ತಾ ಇಲ್ಲ. ತುಂಬ ಕಷ್ಟ ಇದೆ. ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಏನು ಮಾಡ್ತೀರಾ, ಹೊಟ್ಟೆಪಾಡು ಮಾಡಲೇಬೇಕು. ಅವ್ರಿಗೇನೋ ಆರಾಮಾಗಿ ಮಾಡ್ಕೊಂಡು ಮಡಗಿದ್ದಾರೆ, ಯಾರ ಥರ ಸಾಲ ಹೇಳ್ತಾರೆ, ಆರಾಮಾಗಿರ್ತಾರೆ. ನಾವೇನು ಮಾಡಲಿ ಹೇಳಿ, ಆಟೋ ಓಡಿಸ್ಬೇಕು, ಜೀವನ ಮಾಡಲೇಬೇಕು. ಇನ್ನೇನು ಮಾಡೋಕ್ಕೆ ಸಾಧ್ಯವಿಲ್ಲ ನಮ್ಮ ಕೈಲಿ. ಜನಜೀವನ ಎಲ್ಲ ಹಿಂಗೆ ಇದಾಗುತ್ತೆ, ಪೆಟ್ರೋಲ್ ಎಲ್ಲ ಹಿಂಗೆ ಜಾಸ್ತಿ ಆಗ್ತಿದ್ರೆ ತುಂಬ ಕಷ್ಟ ಆಗುತ್ತೆ ಸರ್, ತುಂಬ ಕಷ್ಟ ಆಗುತ್ತೆ. ಭಾರಿ ಹೇಳ್ಕೋಬಾರ್ದು, ಇದನ್ನ ಭಾರಿ ಕಷ್ಟ ಆಗುತ್ತೆ. ಇತ್ತೀಚೆಗಂತೂ ತುಂಬ ತೊಂದರೆ ಆಯ್ತೈತೆ, ಏನು ಹೇಳ್ಕೋಕ್ಕೂ ಸಾಧ್ಯವಿಲ್ಲ ಸರ್. ಹಿಂಸೆ ಆಯ್ತು. ಮನೇಲೆಲ್ಲ ಹೆಂಗೆ ಇದು ಮಾಡ್ತಾರೆ? ಏನು ಮಾಡೋದು ಸರ್, ಮನೆ ಫೀಸ್ ಕಟ್ಟಬೇಕು, ಕಾಲೇಜು, ಸ್ಕೂಲು, ಮಕ್ಕಳು, ಬಾಡಿಗೆ ಎಲ್ಲ ಭಾರಿ ತೊಂದರೆ ಇದೆ. ಎಲ್ಲ ಇದರಲ್ಲೇ ಆಟೋದಲ್ಲೇ ದುಡಿಬೇಕು. ಗ್ಯಾಸ್ ರೇಟು ದುಬಾರಿ ಕೂತಿದೆ, 50 ರೂಪಾಯಿ 3 ರೂಪಾಯಿ ಆಗಿದೆ. ಪೆಟ್ರೋಲ್ 50 3 ರೂಪಾಯಿ ಆಗಿದೆ. ಹೆಂಗೆ ಬದುಕೋಕ್ಕಾಗುತ್ತೆ ಹೇಳಿ ನಾವು? ಏನು ಮಾಡೋಕ್ಕಾಗಲ್ಲ, ಕಾಲ ಬಂದ ನಿಷ್ಠ ಇದೀವಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ ಸರ್. ಇವಾಗ ತರಕಾರಿ ರೇಟ್ ಎಲ್ಲದೂ ಜಾಸ್ತಿ ಆಗುತ್ತೆ. ಎಲ್ಲ ಜಾಸ್ತಿ ಆಗಿದೆ, ಎಲ್ಲ ಪ್ರತಿಯೊಂದು ಐಟಮು ಜಾಸ್ತಿ ಆಗಿದೆ. ಏನು ಮಾಡೋದು, ಏನೂ ಮಾಡೋಕ್ಕೆ ಸಾಧ್ಯವೂ ಇಲ್ಲ. ಹೆಂಗ ಬಡತನ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ. ಮನೆಗಳು ಎಲ್ಲ ಅವರೇ ಹೇಳ್ಬೇಕು, ಉತ್ತರ ನಾವೇನು ಮಾಡೋಕ್ಕಾಗಲ್ಲ. ಸರ್ಕಾರನೇ ಪರಿಹಾರ ಕೊಡಬೇಕು. ಏನು ಮಾಡ್ತಾರೋ ಮುಂದೆ ಗೊತ್ತಿಲ್ಲ. ಸರ್ಕಾರಕ್ಕೆ ಏನು ಕೇಳಕ್ಕೆ ಇಷ್ಟಪಡ್ತೀರಾ? ಏನು ಕೆಲಸ, ಏನೋ ಬಡವ್ರಿಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ತೀವಿ ಅಷ್ಟು ಬಿಟ್ಟು ಬೇರೆ ಏನು ಕೇಳೋಕ್ಕಾಗ ನಾವು ಅವ್ರ ಹತ್ರ ಹೋಗಿ ಏನು ಕೇಳೋಕ್ಕಾಗಲ್ಲ. ತುಂಬ ಬೇಜಾರಾಗ್ತಾ ಇದೆ ನೋಡಿ. ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಆಯಿಲ್ ರೇಟನ್ನು ಜಾಸ್ತಿ ಮಾಡಿದ್ದಾರೆ, ರೇಷನ್ ಬಗ್ಗೆ ಎಲ್ಲನೂ ಜಾಸ್ತಿ ಮಾಡಿದ್ದಾರೆ. ಇವಾಗ ಸ್ಕೂಲ್ ಫೀಸ್ನೂ ಜಾಸ್ತಿ ಮಾಡಿದ್ದಾರೆ. ಆದರೆ ಆಟೋದು ಏನೋ ಇಂಪ್ರೂವ್ಮೆಂಟ್ ಯಾವುದೂ ಇಲ್ಲ. ಸೇಮ್ ರೇಟನ್ನೇ ಕಿಲೋಗೆ 2 ಕಿಲೋಮೀಟರ್ಗೆ 46 ರೂಪೀಸ್ ಮಾತ್ರನೇ ಇರೋದು, 36 ರೂಪೀಸು. ಅದರಲ್ಲಿ ನಾವು ಎಷ್ಟೋ ಕಷ್ಟ ಮಾಡಿ ರೌಂಡ್ ಹೊಡ್ಕೊಂಡು ಹೋಗಿ ಸವಾರಿಯಲ್ಲಿ ಬುಕ್ಕಿಂಗಲ್ಲಿ ಹೋಗಿ ನಿಂತಿದ್ರೆ ಲಾಸ್ಟ್ ಫೈನಲಲ್ಲಿ ಏನು ಮಾಡ್ತಾರೆ, ಇಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕೆಂದರೆ ಬೈಕ್ ಬರ್ದಿದೆ ಅಂತ. ಎಲ್ಲರಿಗೂ ಕಷ್ಟ ಇದೆ, ನಮ್ಮ ಕಷ್ಟ ನೀವು ಅರ್ಥ ಮಾಡಬೇಕು. ಇಷ್ಟು ಬಿಸಿಲಲ್ಲಿ ಓಡಿಸ್ತಾ ಇದೆ, ಮನೆ ಫ್ಯಾಮ್ಲಿ ಎಲ್ಲ ಬಿಟ್ಬಿಟ್ಟು ಬಂದು ನೀವು ಅರ್ಥ ಮಾಡ್ಕೋಬೇಕಾಗಿದ್ದು. ಏನು ಜಾಸ್ತಿ ಕೇಳಿದ್ರೆ ಏನಂತಾರೆ? ಜಾಸ್ತಿ ಕೇಳಿದ್ರೆ ಏನು ಮೋಸ ಮಾಡ್ತೀರಾ, ಇದು ಮಾಡ್ತೀರಾ ಅಂತ ಹೇಳ್ತಾರೆ. ಜಾಸ್ತಿ ಕೇಳೋರನ್ನ ಬಿಟ್ಬಿಡ್ತಾರೆ. 30 ರೂಪಾಯಿ ಜಾಗಕ್ಕೆ 100 ರೂಪಾಯಿ ಕೆಲವ್ರಿಗೂ ಹೋಗ್ತಾರೆ ಸರ್. ನಾವು ಮೀಟ್ರ್ ಮೇಲೆ 10 ರೂಪಾಯಿ ಕೊಡಿ ಅಂತ ಕೇಳಿದ್ರೆ ಯಾರನ್ನೂ ಕೊಡಲ್ಲ. ಲೇಡೀಸ್ಗೆ ಎನಿಮಿ ಆಗಿಬಿಟ್ಟು ಜಗಳ ಮಾಡ್ತಾರೆ ಯಾವಾಗಲೂ. ತುಂಬ ನೋಡಿ, ನಾವು ಆಟೋ ತೊಗೊಂಡು 1 ಇಯರ್ 3 ಮಂತ್ ಆಗಿದೆ. ಇವಾಗಷ್ಟೊತ್ತು ಒಂದು ಜೆಂಟ್ಸ್ನಲ್ಲಿ ನಮ್ಮ ಕಡೆ ಜಗಳ ಮಾಡಿಲ್ಲ. ಆದರೆ ಲೇಡೀಸ್ ಅವರು ತುಂಬ ವರಷ್ಟು, ತುಂಬ ಬೇಜಾರು. 10 ರೂಪಾಯಿ ಮೀಟ್ರ್ ಮೇಲೆ 10 ರೂಪಾಯಿ ಕೊಡಿ ಅಂತ ಕೇಳಿದ್ರೆ ಇವಾಗಷ್ಟೊತ್ತು ಜಗಳ. ಇವಾಗಷ್ಟೊತ್ತು ಆಯಿತು, ನಾನು ಮೀಟ್ರ್ ಮೇಲೆ 20 ರೂಪಾಯಿ ಮೇಲೆ 1 ರೂಪಾಯಿನೂ ನಾನು ತೊಗೊಂಡಿಲ್ಲ. ಆದರೂ ಏನಾದರೂ ಒಂದು ಬೈಯೋದು, ಕಿರಿಕಿರಿ ಮಾಡೋದು, ಗಲಾಟ ಮಾಡೋದು. ಹೋಗಿ ನಾನು ಕೊಡ್ತೀನಿ ಹೇಳ್ತಾರೆ, ಆಮೇಲೆ ಅಲ್ಲಿ ಇಳಿದ ಮೇಲೆ ಮೀಟ್ರ್ ದುಡ್ಡನ್ನೇ ಕೊಡ್ತೀನಿ ಅಂತ ಗಲಾಟ ಮಾಡಿಬಿಟ್ಟು ಹೋಗ್ತಾರೆ. ನೀವು ಅರ್ಥ ಮಾಡ್ಕೋಬೇಕಲ್ಲ, ಎಲ್ಲ ರೇಟ್ ಜಾಸ್ತಿ ಆಗಿರೋ ಟೈಮು ನಾವು ಆ 36 ರೂಪೀಸ್ ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ ಹೇಳಿ ಸರ್? ನಮಗೂ ಕಷ್ಟಗಳಿದಲ್ಲ, ಪೆಟ್ರೋಲ್ ಡೀಸೆಲ್ ರೇಟ್ ಎಲ್ಲ ಏನು ತುಂಬ ಕಷ್ಟ ಆಗುತ್ತೆ ಸರ್. ಎಲ್ಲ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ. ಏನಂದರೆ ಈ ಥರ ಎಲ್ಲ ಹೋಗ್ತಾ ಇದ್ರೆ ಇವಾಗ ಮಗುಗೆ ಫೀಸ್ ಕಾಸು ಕಟ್ಟಬೇಕು. ನಾವು ಸಿಂಗಲ್ ಪೇರೆಂಟು, ಮಗುಗೆ ಫೀಸ್ ಕಾಸು ಕಟ್ಟಬೇಕು. 36 ರೂಪಾಯಿ ತಗೊಂಡು ಯಾವುದು ಏನು ಮಾಡೋಕ್ಕಾಗಲ್ಲ. ಆ ಥರ ಕಷ್ಟ ಆಗ್ತಾ ಇದೆ. ಆಸ್ ಎ ಮಹಿಳೆಯಾಗಿ ಏನು ಹೇಳ್ತೀರಾ? ತುಂಬ ಕಷ್ಟ ಆಗ್ತಾ ಇದೆ ಮೇಡಮ್. ಜೀವನ ಹೆಂಗೆ ಮಾಡೋದಂತ ತುಂಬ ಬೇಜಾರಾಗ್ತಾ ಇದೆ. ಏನಂದರೆ ಎಲ್ಲದರಲ್ಲಿನೂ ರೇಟ್ ಮಾಡಿದ್ದಾರೆ, ಒಂದು ಅಂತ ಅಲ್ಲ, ಒಂದು ಬಿಡೋದಂತಲ್ಲ. ಸ್ಕೂಲಲ್ಲಿನೂ ಫೀಸ್ ಕಾಸು ಜಾಸ್ತಿ ಮಾಡಿದ್ದಾರೆ. ಒಂದು ಹಾಲಲ್ಲಿನೂ, ಶುಗರಲ್ಲಿನೂ, ಎಲ್ಲದಲ್ಲಿನೂ, ಪೆಟ್ರೋಲ್ ಡೀಸೆಲ್ಲು ಆಯಿಲಲ್ಲಿನೂ ರೇಟ್ ಜಾಸ್ತಿ ಮಾಡಿದ್ದಾರೆ. ಮತ್ತು ನಾವು ಜೀವನ ಮಾಡೋದು 36 ರೂಪೀಸಲ್ಲಿ ಏನಂತ ಮಾಡೋದು, ಜೀವನ ಹೆಂಗೆ ಮಾಡೋದು, ಹೆಂಗೆ ತಿನ್ನೋದು, ಮಗುಗೆ ಹೆಂಗೆ ಎಜುಕೇಶನ್ ಕೊಡೋದಂತ ಬೇಜಾರು. ಈಗ ಅಂದ್ರೆ ಇದೇ ತಿಂಗಳು, ಈಗ ಕಳೆದ ತಿಂಗಳು ಇದು ತಿಂಗಳು ತಗೊಳ್ಳುವಾಗ 3 ಬಾರಿ ಏರಿಕೆ ಮಾಡಿರುವಂಥದ್ದು, ಅದು ಕೂಡ 80 ಪೈಸೆ 90 ಪೈಸೆ, ಈಗ 108 107 ಆಗಿರುವಂಥದ್ದು. ಸೊ ಇವರು ಪೈಸೆ ಹೆಚ್ಚಳ ಮಾಡೋದ್ರಿಂದ ಮುಂದೋ ದಿನ ಇವರ ಟಾರ್ಗೆಟ್ ಇಷ್ಟು ಮಾಡ್ಬೇಕಂತ ಇಟ್ಕೊಂಡು ಹೈಕ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಮೊನ್ನೆದು 3 ರೂಪಾಯಿ ಏರಿಕೆ ಮಾಡಿದ್ರು, ಒಮ್ಮೆಲೆ ಇದೇ ರೀತಿ 5 ರೂಪಾಯಿ 10 ರೂಪಾಯಿ ಏರಿಕೆ ಮಾಡೋಕೆ ಅಂದ್ರೆ ಜನರು ಕೂಡ ಮುಗಿ ಬೀಳೋದು ಪಕ್ಕ ಅಂತಾನೆ ಹೇಳ್ಬೋದು. ಸೊ ಎಲ್ಲೋ ಒಂದ್ ಕಡೆ ಪ್ಲಾನ್ ಮಾಡ್ಕೊಂಡು ಈ ತರ ಮಾಡ್ತಾ ಇದ್ದಾರೆ, ನಿಮ್ಗೆ ಅನ್ಸುತ್ತಾ? ಹೌದು ಮೇಡಮ್, ನಮ್ಗೆ ಹಂಗೆ ಅನಿಸ್ತಾ ಇದೆ. ಮತ್ತು ಇವ್ರು ಪ್ಲಾನಿಂಗ್ ಮಾಡಿ ಇವ್ರು ಚೆನ್ನಾಗಿರೋದಕ್ಕೋಸ್ಕರ ನಾವು ಈ ಬಿಸಿಲಲ್ಲಿ ಕಷ್ಟ ಮಾಡಿ ಅವ್ರ ಹೊಟ್ಟೆ ತುಂಬ್ಸಕ್ಕಂದ್ರೆ ನಮಗೂ ಬೇಜಾರಾಗುತ್ತಲ್ಲ ಮೇಡಮ್. ಏನಂದರೆ ನಾವು ಕಷ್ಟ ಮಾಡೋದು ನಮ್ಮ ಮಗುಗೆ ಹೋಗಬೇಕು. ಸುಮ್ಮನೆ ಟ್ಯಾಕ್ಸು GST ಅಂತ ಎಲ್ಲ ಗೌರ್ಮೆಂಟ್ ಕೊಟ್ಟರೆ ನಾವು ಏನಂತ ಜೀವನ ಮಾಡಬೇಕು? ಗೌರ್ಮೆಂಟ್ ಇವಾಗಷ್ಟೊತ್ತು ನಮ್ಗೆ ಯಾವುದು ಸಪೋರ್ಟ್ ಮಾಡಿಲ್ಲ ಅಲ್ಲ. ನಮಗೆ ಸಪೋರ್ಟ್ ಮಾಡಿದರೆ ನಾವು ಸಿಂಗಲ್ ಪೇರೆಂಟು. ಖುಷಿಯಲ್ಲಿ ಹೇಳ್ತೀನಿ, ನಮಗೆ NGO ಅಂತ ಒಂದು ಕಂಪನಿಯಲ್ಲಿ ಸಪೋರ್ಟ್ ಮಾಡಿರೋದು, ಕಮಿಷನರ್ ಆಫೀಸಿಂದ ಈ ಆಟೋ ಕೊಟ್ಟಿದ್ದಾರೆ. ಫ್ರೀ ಕೊಟ್ಟಿದ್ದನ್ನು ಇದರಲ್ಲಿ ನಾವು ಡೀಸೆಲ್ ಪೆಟ್ರೋಲ್ ಎಲ್ಲ ಹಾಕ್ಕೊಂಡು ಓಡಿಸ್ಬಿಟ್ಟು ಮನೆಗೆ ಹೋಗೋ ಟೈಮ್ ದುಡ್ಡು ತಗೊಂಡು ಹೋಗೋಕ್ಕಾಗಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತಲ್ಲ.
ಮುಂದೆ ಅಟ್ಲೀಸ್ಟ್ ಒಂದು 100 ರೂಪಾಯಿ 200 ರೂಪಾಯಿ ಎತ್ತಿಕ್ಕೆ ಆಗ್ತಾ ಇದ್ದಿದ್ದು ಸ್ಕೂಲ್ಗೆ ಅಂತ. ಇವಾಗ ಇರೋದು ಇದಕ್ಕೆ ಹಿಂಗೆ ಹೋಗ್ತಾ ಇದ್ದೀವಿ. ಇವಾಗಷ್ಟೊತ್ತು ಒಂದು 100 ರೂಪಾಯಿ ಎತ್ತಿಕ್ಕಿಲ್ಲ. ಅದು ಈ ಥರ ಹೋಗ್ತಾ ಇದ್ರೆ ಗೌರ್ಮೆಂಟ್ ತುಂಬ ಕಷ್ಟ ಆಗ್ಬಿಡುತ್ತೆ ಮೇಡಮ್. ಸರ್ಕಾರಕ್ಕೆ ಏನು ಕಿವಿ ಮಾತು ಹೇಳ್ತೀರಾ? ರಾಜ್ಯ ಆಗಿರ್ಬೋದು ಕೇಂದ್ರ ಎರಡಕ್ಕೂ ಕೂಡ ಏನು ಹೇಳ್ತೀರಾ? ಪ್ರಮುಖವಾಗಿ ಯುದ್ಧ ರೀಸನ್ ಕೊಡ್ತಾ ಇದ್ದಾರೆ, ಅಂದರೆ ಅಭಾವಕ್ಕೆ ಈ ಒಂದು ಕಾರಣ ಅಂತ. ಸೊ ಇದನ್ನು ನಂಬ್ತೀರಾ ನೀವು? ಇಲ್ಲ ಮೇಡಮ್, ನಾನು ನಂಬೋಕೆ ಅಂತ ಆಗ್ತಾ ಇಲ್ಲ ನಿಜವಾಗ್ಲಿ. ಇವಾಗಷ್ಟೊತ್ತು ಗೌರ್ಮೆಂಟ್ ಯಾವ ಸಪೋರ್ಟು ಯಾವ ಹೆಲ್ಪು ಮಾಡಿಲ್ಲ. ನಾವು ಸ್ಲಮ್ ಏರಿಯಲ್ಲಿ ಹುಟ್ಟಿದ್ದೀನಿ. ಇವಾಗಷ್ಟೊತ್ತು ಅಲ್ಲಿನೇ ಒಂದು ರೋಡು ಒಂದು ನೀರು ನಮಗೆ ನಮ್ಮ ಮನೆ ಹತ್ರ 7 ಇಯರ್ಸಿಂದ ನೀರು ಪ್ರಾಬ್ಲಮ್ ಇದೆ. ಇವಾಗಷ್ಟೊತ್ತು ಒಂದು ನೀರು ಪ್ರಾಬ್ಲಮ್ನ ಕ್ಲಿಯರ್ ಮಾಡಿಕೊಟ್ಟಿಲ್ಲ. ಏನಕ್ಕೆ ಸರ್ಕಾರಕ್ಕೆ ಓಟ್ ಹಾಕಬೇಕು, ಏನಕ್ಕೆ ಅವ್ರಿಗೆ ಸಪೋರ್ಟ್ ಮಾಡಬೇಕಂತ ಬೇಜಾರಾಗ್ತದೆ. ಯಾರು ಬಂದರೂ ಏನು ಯೂಸ್ ಇಲ್ಲ. ನಾವು ಕಷ್ಟ ಮಾಡಿದ್ರೆ ನಾವು ದುಡಿದ್ರೆ ನಮ್ಗೆ ತಿನ್ನೋಕ್ಕಾಗುತ್ತೆ, ನಮ್ಮ ಕಾಲಲ್ಲಿ ನಿಂತ್ಕೊಂಡ್ರೆ. ಅದಕ್ಕೆ ಸರ್ಕಾರಕ್ಕೆ ಯಾರಿಗೂ ಓಟ್ ಹಾಕಿ ಏನು ಮಾಡಬೇಕಂತಲೇ ಬೇಜಾರಾಗ್ಬಿಟ್ಟಿದೆ. ಯಾರು ಬಂದರೂ ಏನು ಚೇಂಜಸ್ ಇಲ್ಲ ಮೇಡಮ್. ಇವಾಗ ತಮಿಳ್ನಾಡಲ್ಲಿ ನೋಡಿ ವಿಜಯ್ ಬಂದಿದ್ದಾರೆ, 1 ವೀಕಲ್ಲಿ ಎಷ್ಟೊತ್ತು ಡಿಫ್ರೆಂಟ್ ತೋರಿಸಿದ್ದಾರೆ. ಲೇಡೀಸ್ಗೆ ಸೇಫ್ಟಿ ಕೊಟ್ಟಿದ್ದಾರೆ, 716 ವೈನ್ ಶಾಪ್ ಕ್ಲೋಸ್ ಮಾಡಿದ್ದಾರೆ. ಅವ್ರು ಅಟ್ಲೀಸ್ಟ್ ಅಲ್ಲಿ ಮಾಡ್ತಾ ಇದ್ದಾರೆ, ಅದು ಖುಷಿ ಆಗ್ಬೋದು. ಇಲ್ಲಿಗೆ ಯಾರು ಬಂದರೂ ಏನು ಚೇಂಜಸ್ ಇಲ್ಲ. ನಾನು ಹುಟ್ಟಿದ್ದು ವಿಜಯ್ ಥರ ಕರ್ನಾಟಕದಲ್ಲಿ ಕೂಡ ಚೇಂಜಸ್ ಬೇಕಂತ ಬಯಸ್ತೀರಾ? ತುಂಬ ಮೇಡಮ್, ತುಂಬ ನೋಡ್ತಾ ಇದ್ದೀನಿ. ಏನಂದರೆ ನಾವು ಲೇಡೀಸ್ ನೋಡಿ ಇವಾಗ ನಮಗೆ 6 ಗಂಟೆ ಮೇಲೇ 20 ರೂಪಾಯಿ 30 ರೂಪಾಯಿ ಟಿಪ್ಸ್ ಆಗ್ತಾ ಇದ್ದಾರೆ. ಆವಾಗ ಸವಾರಿ ಸಿಗೋದು. ಇವಾಗ ನೋಡಿ 1 ಅವರಿಂದ ಸುಮ್ಮನೆ ಕೂತ್ಕೊಂಡಿದ್ದೀನಿ. ಈ ಥರ ಆಗ್ತಾಯಿದೆ. ಇದರಲ್ಲಿ ಅಟ್ಲೀಸ್ಟ್ ನಮ್ಮ ಲೇಡೀಸ್ ಸೇಫ್ಟಿ ಇದ್ದರೆ ನಾವು ಹೆಂಗಾಚು ದುಡಿಬೋದು, ಹೋಗ್ಬೋದು ಸವಾರಿಗೆ. ಮನೇಲಿ ಏನು ಭಯ ಮಾಡ್ತಾ ಇದ್ದಾರೆ, 6 ಗಂಟೆ ಮೇಲೆ ನೀನು ಹೋಗಬೇಡ, ಎಷ್ಟು ದುಡ್ಡು ಬಂದ್ರೂ ನೀನು ಹೋಗಬೇಡ. ನಮ್ಗೆ ಇವಾಗ ಬೆಳಗಿಂದ ಸಾಯಂಕಾಲ ಅಷ್ಟೊತ್ತು ರೌಂಡ್ ಹೊಡೆದ್ರೂ 300 ರೂಪಾಯಿ ಸಿಗೋಲ್ಲ. ಆದರೆ ಸಾಯಂಕಾಲ ಮೇಲೆ ಅಂದರೆ ನಮಗೆ 1000 ರೂಪಾಯಿನೇ ಮಾಡ್ಬೋದು. ಆ ಟೈಮಲ್ಲಿ ಲೇಡೀಸ್ ಆಗಿದೆ ಹೋಗಬೇಡ ಅಂತ ಹೇಳ್ತಾ ಇದ್ದಾರೆ. ಲೇಡೀಸ್ ಆಗಿ ಹುಟ್ಟಿರೋದು ನಂದು ಮಿಸ್ಟೇಕಾ ಮೇಡಮ್? ಜೆಂಟ್ಸ್ ಥರ ನಾವು ಲೇಡೀಸ್ ನಮ್ಮ ಕಾಲಲ್ಲಿ ನಾವು ನಿಂತ್ಕೋಬೇಕಂತ ನೋಡ್ತಾ ಇದ್ವಿ. ಆದ್ರೂ ಇವಾಗ ಇರೋ ಪ್ರಾಬ್ಲಮ್ ಅಲ್ಲಿ ಅಲ್ಲ, ಇವರು ಒಟ್ಟು 3 ಬಾರಿ ಹೈಕ್ ಮಾಡಿರೋದು. ಮೇ 17 3.27, ಮೇ 20 95 ಪೈಸೆ, ಮೇ 23 ಇವತ್ತು 95 ಪೈಸೆ. ಈ ರೀತಿ ಜಾಸ್ತಿ ಮಾಡ್ತಾ ಹೋದ್ರೆ ನಿಮ್ಗೆ ಎಷ್ಟು ಹೊರೆ ಆಗುತ್ತೆ? ತುಂಬ ಕಷ್ಟ ಆಗುತ್ತೆ. ಈ ಸರ್ಕಾರ ಇದು ರಾಬರಿ ಮಾಡೋಕ್ಕೋಸ್ಕರ ಬಂದಿದೆ. ಏನು ಮಾಡೋಕ್ಕಾಗಲ್ಲ, ಎಷ್ಟು ಮಾಡ್ತಾರೆ ಮಾಡಲಿ. ಅಲ್ಲ, ರಾಜ್ಯ ಮಾತ್ರ ಅಲ್ಲ ಸರ್, ಈಗ ಕೇಂದ್ರ ಕೂಡ ಇದರಲ್ಲಿ, ಯಾಕಂದ್ರೆ ಪೆಟ್ರೋಲ್ ವಿಚಾರ ಡೀಸೆಲ್ ವಿಚಾರ ಬಂದಾಗ ಕೇಂದ್ರ ಕೂಡ ಭಾಗಿದಾರನೆ. ಏನೇ ಹೇಳ್ತೀರಾ ಎರಡಕ್ಕೂ? ಇವ್ರೇನು ಮಾಡೋಕ್ಕಲ್ಲ, ಸೆಂಟ್ರಲ್ ಜಾಸ್ತಿ ಆಗುತ್ತೆ. ಅದು ಇವ್ರೇನು ಮಾಡ್ತಾರೆ, ಅವ್ರು ಮಾಡಿದ್ರೆ ಇವ್ರು ಮಾಡ್ತಾರೆ. ಆಟೋ ಚಾಲಕರಾಗಿ ಏನು ಹೇಳ್ತೀರಾ? ಏನು ಹೆಂಗೆ ಕಾಲ ನಡೆಸಬೇಕು ಅಷ್ಟೇ. ಅದು ಏನು ಮಾಡೋಕ್ಕಾಗಲ್ಲ. ಇದು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಇಬ್ಬರು ಏನೋ ಇದ್ದರೆ ಮಾತಾಡಿ ಕಡಿಮೆ ಮಾಡಬೇಕು. ಆಮೇಲೆ ಜನಗಳಿಗೆ ಔಷಧಿ ಬರ್ತಾ ಇರುತ್ತೆ. ಏನೇನೋ ಒಂದೊಂದು ಹೇಳ್ತಾ ಇರ್ತಾರೆ, ದೊಡ್ಡವರು ಚಿಕ್ಕವರು ಅಂತ. ಇದಕ್ಕೆ ಯಾರು ಸಹಾಯ ಮಾಡಬೇಕಂದ್ರೆ ಅವ್ರವ್ರ ಸ್ಟೇಟ್ ಒಳಗೆ ಬಡತನಗೆ ಆಟೋದವ್ರಿಗೆನ್ನ ಸ್ವಲ್ಪ ಸಹಾಯ ಮಾಡಬೇಕು ಅಷ್ಟೇ. ಭಾಳ ಕಷ್ಟ ಆಗಿದೆ. 2 ವೀಲರಿಂದ ಕಷ್ಟ ಆಗಿದೆ ಭಾಳ. ಈ ಥರ ನಾವು ಓಲಾ ಬರಲ್ಲ ಇಲ್ಲ, ಅದರಿಂದ ಭಾಳ ಕಷ್ಟ ಆಗಿದೆ. 2 ವೀಲರ್ ಅದು ಆಗ್ತಾ ಇರುತ್ತೆ. ನಮಗೆ ಸಹಾಯ ಮಾಡೋದು ಸ್ಟೇಟು. ಒಂದು ಮಿಡ್ಲ್ ಕ್ಲಾಸ್ಗೆ ಏನು ಕೊಡಬೇಕು ಆದಾಯ ಅದು ಕೊಡಬೇಕು. ಎಲ್ಲರೂ ಆದಾಯ ಇಸ್ಕೊತಾರೆ. ಅದನ್ನು ಸೀರ್ಪಡಿಸ್ಬೇಕಂದ್ರೆ ಇಲ್ಲಿರೋರು ಮಾತಾಡಬೇಕು, ಡೆಲ್ಲಿರೋರು ಮಾತಾಡಬೇಕು. ಬಡತನಗೆ ಅನುಕೂಲ ಆಗಿ ಗ್ರೀನ್ ಕಾರ್ಡ್ ಕೊಡಬೇಕು. ಓಲ್ಡ್ ಪೀಪಲ್ಸಿಗೆ ಗ್ರೀನ್ ಕಾರ್ಡ್ ಕೊಟ್ಟರೆ ಹಳೆ ಜನಕ್ಕೆ ಏನು ಸೇರಬೇಕು ಅದು ಸೇರುತ್ತೆ. ಡೀಸೆಲ್ ಮತ್ತೆ ಜಾಸ್ತಿ ಆಗಿದೆ, ಯುದ್ಧ ನಡೀತಾ ಇದೆ. ಸೊ ಅದರಿಂದ ಜಾಸ್ತಿ ಆಗಿದೆ. ಅದಕ್ಕೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು. ಏನು ಬೇರೆ ರೇಟೆಲ್ಲ ಜಾಸ್ತಿ ಆಗುತ್ತಲ್ವಾ, ಬೇರೆ ರೇಟ್ ಜಾಸ್ತಿ ಆದಾಗ ಹೋಗಿ ಸುಮ್ಮನೆ ಇರ್ತೀವಿ. ಎಣ್ಣೆ ರೇಟ್ ಜಾಸ್ತಿ ಆಗುತ್ತೆ, ಬೇರೆದೆಲ್ಲ ರೇಟ್ ಜಾಸ್ತಿ ಆಗೋ ಹಂಗೆ ಈ ಥರ ಇರ್ತೀವಿ. ಅದೇ ಥರ ಇವತ್ತು ಅಡ್ಜಸ್ಟ್ ಮಾಡ್ಕೊಂಡು ನಾವೇ ಹೋಗ್ಬೇಕು. ಏನೂ ಮಾಡೋಕ್ಕಲ್ಲ. ಯುದ್ಧ ನಿಲ್ಲೋವರೆಗೂ ನಾವೇ ಅಡ್ಜಸ್ಟ್ ಮಾಡ್ಕೊಬೇಕು. ಯಾರ ಮೇಲೂ ಬ್ಲೇಮ್ ಮಾಡೋಕ್ಕೆ ಹೋಗ್ಬಾರ್ದು. ಏನು ಮಾಡೋಕ್ಕಲ್ಲ ಮೇಡಮ್, ಯುದ್ಧ ಕಂಟಿನ್ಯೂ ಆಗ್ತಿರೋದ್ರಿಂದ 3ನೇ ಬಾರಿ ಜಾಸ್ತಿ ಆಗಿದೆ. ಅದು ನಮ್ಮ ಒಬ್ಬರಿಗೆ ಆಗಿಲ್ಲಲ್ಲ, ವರ್ಲ್ಡ್ ಎಲ್ಲರಿಗೂ ಆಗಿದೆ ಅಲ್ವಾ. ಅದಕ್ಕೋಸ್ಕರ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಮಾಡ್ಕೊಬೇಕು. ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ. ಇದು ನಮ್ಮ ನಮಗೋಸ್ಕರ, ನಮ್ಮ ಇಂಡಿಯಾಗೋಸ್ಕರ ಒಂದಾಗಿಲ್ಲಲ್ಲ, ವರ್ಲ್ಡ್ಗೆ ಆಗಿರೋದ್ರಿಂದ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಬೇರೆ ದೇಶದಿಂದ ತರಿಸ್ಕೊಳ್ಳೋದು, ಇಂಪೋರ್ಟಿಂಗ್ ಆಗೋದು ಅದು ಜಾಸ್ತಿ ಆಗೇ ಆಗುತ್ತೆ ಆಟೋಮೆಟಿಕ್ ಆಗಿ. ಇಲ್ಲಿರೋ ಉತ್ಪತ್ತಿ ಆಗೋವೇ ರೇಟ್ ಮಾಡ್ಕೊಂಡು ಕೂತಿದ್ದಾರೆ ಈ ಗೌರ್ಮೆಂಟು. ಇಲ್ಲ ಅಲ್ಲಿರೋ ರೇಟ್ ಆಗಲ್ವಾ, ಹಾಗೆ ಆಗುತ್ತೆ. ಅದು ಅನಿವಾರ್ಯ. ಇದು ತುಂಬ ಗ್ಯಾಪ್ ನಂತರ ಆಗಿದೆ. ಗ್ಯಾಪ್ ಏನಿಲ್ಲ ಸರ್, 3 ತಿಂಗಳಲ್ಲಿ 3 ಅಂದರೆ 1 ತಿಂಗಳಲ್ಲಿ 3ನೇ ಬಾರಿ. ಏನಂದರೆ ಗ್ಲೋಬಲ್ ಮಾರ್ಕೆಟಲ್ಲಿ ರೇಟ್ ಜಾಸ್ತಿ ಆಗ್ತಾ ಇದೆ. ನಾನು ಬೇರೆ ದೇಶಗಳ ಜನರ ಜೊತೆನೂ ಏನೋ ವ್ಯವಹಾರಗಳಿದೆ. ಆ ಥರ ನೋಡಿದ್ರೆ ಇಲ್ಲಿ ಇಂಪ್ಯಾಕ್ಟ್ ಕಮ್ಮಿ ಇದೆ. ಬಟ್ ಅಫ್ಕೋರ್ಸ್ ನಮ್ಮ ದೇಶದಲ್ಲಿ ಬಡ ಜನರು ಜಾಸ್ತಿ ಇದ್ದಾರೆ, ಅವರಿಗೆ ತುಂಬ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಸೊ ಇಲೆಕ್ಷನ್ ಆಗಿ ರಿಸಲ್ಟ್ ಬಂದ ಮೇಲೆ ಜಾಸ್ತಿ ಮಾಡೋದ್ರಲ್ಲೂ ಒಂಥರ
ಅದು ಸರಿಯಲ್ಲ ಅನ್ನಿಸುತ್ತೆ. ಅಂದರೆ ಇಲೆಕ್ಷನ್ಗೆ ಬೇರೆ ಒಂದು ಆಶ್ವಾಸನೆ, ಆಮೇಲೆ ಬೇರೆ ಒಂಥರ ನಡೆಸೋದು. ಸೊ ಅಷ್ಟೇ ಹೇಳಕ್ಕೆ. ಸೊ ದಿನೇ ದಿನೇ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗುವಂಥದ್ದು. ಸೊ ಇದು ಜನಸಾಮಾನ್ಯರಿಗೆ ಎಷ್ಟು ಹೊರೆ ಆಗ್ಬೋದು? ಈಗ ನಿಮ್ಗೇನೆ ಗೊತ್ತು, ಪೆಟ್ರೋಲ್ ಡೀಸೆಲ್ ಇಂದ ಗಾಡಿ ಓಡಿಸೋರಿಗೆ ಒಂದು ಕಡೆ ತೊಂದರೆ ಆಗುತ್ತೆ, ಎಲ್ಲದರ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಹೌದು, ಪೆಟ್ರೋಲ್ ಡೀಸೆಲ್ ಇಲ್ಲದೆ ಯಾವುದು ವ್ಯವಹಾರಗಳು ನಡೆಯಲ್ಲ. ಟ್ರಾನ್ಸ್ಪೋರ್ಟೇಷನ್ ಇಂಡಿಯಲ್ಲಿ ನೋಡಿದ್ರೆ ಇವಾಗ ರೋಡ್ ಟ್ರಾನ್ಸ್ಪೋರ್ಟೇಷನ್ ತುಂಬ ಜಾಸ್ತಿ ಇದೆ ನಮ್ಮಲ್ಲಿ. ಇವಾಗ ಡೆಲ್ಲಿಯಿಂದ ಇಲ್ಲಿ ಬರಬೇಕಾದ್ರೆ ರೋಡಲ್ಲೇ ಜಾಸ್ತಿ ಬರೋದು. ಸೊ ಎಲ್ಲದರಲ್ಲೂ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಸರ್ಕಾರ ಅದ್ರ ಮೇಲೆ ಸ್ವಲ್ಪ ಗಮನ ಕೊಡಬೇಕಂತ. ಡೀಸೆಲ್ ಹೈಕ್ ಆಗಿರುವಂಥದ್ದು ಆ್ಯಸ್ ಎ ಯೂತ್ ಆಗಿ ಏನು ಹೇಳ್ತೀರಾ? ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗೋ ಕಾರಣ ಏನು ಅಂತ ಎಲ್ಲರಿಗೂ ಗೊತ್ತೇ ಇದೆ. ಈಗ ಎಕ್ಸ್ಪೋರ್ಟ್ ಹೊರಗಡೆಯಿಂದ ಮಾಡಿಸ್ಕೊಳತ್ತಿರೋದ್ರಿಂದ ಎಲ್ಲ ಜಾಸ್ತಿ ಆಗಿರೋ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಯೂಶ್ವಲಿ ಎಲ್ಲ ಅದ್ರ ಬಗ್ಗೆ ತಗೊಳ್ಳೇಬೇಕು. ಯಾವ ರೀತಿ ಜಾಸ್ತಿ ಪ್ರೈಸ್ ಇದೆ ಅದಕ್ಕೆಲ್ಲ ಯೂತ್ಗಳು ಸ್ವಲ್ಪ ಕೋಪ್ರೇಟ್ ಮಾಡಿ ಅದು ಮಾಡಬೇಕು. ತೀರಾ ಜಾಸ್ತಿ ಆಗಲ್ಲ, ಒಂದು 2 ರೂಪೀಸ್ 3 ರೂಪೀಸ್ ಜಾಸ್ತಿ ಆಗುತ್ತೆ. ರಷ್ಯಾದಿಂದ ಇಂಪೋರ್ಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಆಗಿದೆ. ಈಗ 3 ಟೈಮ್ಸ್ ಜಾಸ್ತಿ ಆಗಿರುವಂಥದ್ದು. ಪೈಸೆ ಆಗಿರ್ಬೋದು 90 ಪೈಸೆ 95 ಪೈಸೆ ಈ ರೀತಿ. ಮೊನ್ನೆದು 3 ರೂಪಾಯಿ ಏರಿಕೆ ಮಾಡಿದ್ರು. ಸೊ ಇದು 3ನೇ ಬಾರಿ ಇನ್ನೂ ಕೂಡ ಜಾಸ್ತಿ ಆಗುವ ಸಾಧ್ಯತೆ ಇರುವಂಥದ್ದು. ಇದು ಜನಸಾಮಾನ್ಯರಿಗೆ ಹೊರೆ ಅಂತ ಅನ್ಸಲ್ವಾ? ಹಾಗೇನೆ ಆಟೋ ಚಾಲಕರಿಗೆ ಬಹಳಷ್ಟು ಕಷ್ಟ ಅಂತ ಅನ್ಸಲ್ವಾ? ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಇವಾಗಿನ ಪರಿಸ್ಥಿತಿ ಆಗಿದೆ, ಎಲ್ಲರೂ ಸ್ವಲ್ಪ ಆಗಿದೆ. ಇವಾಗ ಮಾಮೂಲಿ ವಾರ ಆದಾಗಿಂದ ಸ್ವಲ್ಪ ಜಾಸ್ತಿನೇ ಆಗಿದೆ. ಬಟ್ ಇದು ಪೆಟ್ರೋಲ್ ಅಷ್ಟೇ ಅಲ್ಲ, ಗ್ಯಾಸು ಅಷ್ಟೇ. ಗ್ಯಾಸು ತುಂಬ ಇದಾಗ್ತು. ಇಂಪೋರ್ಟಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಪೆಟ್ರೋಲ್ ರೇಟ್ ಸ್ವಲ್ಪ ಹೈಕ್ ಆಗಿದೆ. ಮುಂದೆ ಕಮ್ಮಿ ಆಗ್ಬೋದು, ಚಾನ್ಸಸ್ ಇದೆ. ನೋಡೋಣ, ಮುಂದೆ ಕಮ್ಮಿ ಆಗುತ್ತೆ ಅಂತ ನಾವು ವೆಯ್ಟ್ ಮಾಡ್ತಿದ್ದೀವಿ. ಎಲ್ಲ ಆಗ್ತಾ ಇದೆ, ಎಲ್ಲ ಸಾಮಾನ್ಯ ಜನಗಳ ಮೇಲೆ ಎಲ್ಲ ಭಾರನ ಆಗ್ತಾ ಇದ್ದಾರಲ್ಲ, ನಮಗೆ ಕಷ್ಟ ಆಗ್ತಾ ಇದೆ. ದುಡಿಯೋದು ಕಡಿಮೆ, ಖರ್ಚು ಎಲ್ಲ ರೇಟ್ಗಳು ಬೇರೆ ಜಾಸ್ತಿ ಬೆಳೀತಾನೇ ಇದ್ದಾರೆ. ಇವಾಗ ಸಾಮಾನ್ಯ ಜನರಿಗೆ ತುಂಬ ಕಷ್ಟ ಆಗ್ತಾ ಇರೋದು. ಅದನ್ನು ಯಾವ ಗೌರ್ಮೆಂಟ್ ಬಂದ್ರೂ ಅರ್ಥ ಮಾಡ್ಕೊತಾ ಇಲ್ಲ. ಈಗ ಪೆಟ್ರೋಲ್ ಡೀಸೆಲ್ ನೀವು ಹೋಲಿಸಿದ್ರೆ ಈಗ ಗ್ಯಾಸ್ ಅಂತೂ ಸಿಗ್ತಾ ಇಲ್ಲ, ಜಾಸ್ತಿ ಆಗಿದೆ. ಇದು ಪೆಟ್ರೋಲ್ ಡೀಸೆಲ್ 3ನೇ ಬಾರಿಗೆ ಜಾಸ್ತಿ ಆಗ್ತಿರೋದು. ನೀವು ಗಾಡಿ ಓಡಿಸ್ತೀರಾ, ಎಷ್ಟು ನಿಮಗೆ ಬರ್ಡನ್ ಅನಿಸುತ್ತೆ? ಏನು ಕೆಲಸ ಮಾಡ್ತಾ ಇದ್ದೀರಾ? ನಾವು ಇದು ಗಾರೆ ಕೆಲಸ ಮಾಡೋದು. ಅದು ಪೆಟ್ರೋಲು ನಮಗೆ ತುಂಬ ಲಾಸ್ ಆಗ್ತಾಯಿದೆ. ಮುಂಚೆ ಸ್ವಲ್ಪ ಕಡಿಮೆ ಇತ್ತು ರೇಟು, ಇವಾಗ ಇದ್ದಂಗೆ ರೇಟ್ಲು ಬೆಳೆಸ್ತಾನೇ ಇದ್ದಾರೆ. ನಮಗೆ ಮಾತ್ರ ಲೇಬರ್ ಚಾರ್ಜ್ ಮಾತ್ರ ಒಂದೇ ಸೇಮ್ ಕೂಲಿ ಕೊಡ್ತಾ ಇದ್ದಾರೆ. ಅದು ನಾವು ಜೀವನ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಪೆಟ್ರೋಲ್ ಹಾಕ್ಸ್ಕೊಂಡು ಜೀವನ ಮಾಡಬೇಕು, ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಆಗಲ್ಲ, ಮನೆಯಲ್ಲೇ ನಡೆಯಲ್ಲ. ಅದಕ್ಕೋಸ್ಕರ ನಾವು ಪೆಟ್ರೋಲ್ ಹಾಕ್ಸ್ಕೊಂಡೇಬೇಕು. ಅವ್ರು ಎಷ್ಟು ರೇಟು ಬೆಳೆಸಿದ್ರು ನಾವು ಹಾಕ್ಸ್ಕೊಂಡು ಕೆಲ್ಸಕ್ಕೆ ಹೋಗಲೇಬೇಕು. ಏನು ಹೇಳ್ತೀರಾ ಸರ್ಕಾರಕ್ಕೆ, ಕೇಂದ್ರ ಆಗಿರ್ಬೋದು ರಾಜ್ಯಕ್ಕೆ? ಏನೂ ಇಲ್ಲ, ಸಾಮಾನ್ಯ ಜನರನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು, ಬಡವ್ರನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು, ಸ್ವಲ್ಪ ರೇಟ್ಗಳು ಸ್ವಲ್ಪ ಕಡಿಮೆ ಮಾಡಿಬಿಟ್ರೆ ನಮ್ಮಂಥ ಬಡವರು ಜೀವನ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ, ಮುಂದಕ್ಕಿನ್ನ ಕಷ್ಟ ಆಗ್ಬಿಡುತ್ತೆ. ಮೋದಿಯವರು ಮಾಡ್ತಾ ಇದ್ದಾರೆ. ಅವ್ರು ಮಾಡಿರೋವಂಥದ್ರಲ್ಲಿ ಇವಾಗ ಇನ್ನಷ್ಟು ಕಡಿಮೆ ಇದೆ. ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ 150-200 ರೂಪಾಯಿ ಇದೆ, ನಮ್ದು ಕಡಿಮೆ ಇದೆ. ಬಟ್ ಜನಸಾಮಾನ್ಯರು ಅದನ್ನೇ ದೊಡ್ಡದು ಅಂತ ಇದ್ದಾರೆ. ಅದೇ ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೆ ಹೇಳೋಕ್ಕಾಗ್ತಾ ಇರಲಿಲ್ಲ. ಸೊ ನೀವು ಹೇಳೋದು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಆಗಿರ್ಬೋದು, ಇದು 3ನೇ 4ನೇ ಬಾರಿ ಹೆಚ್ಚಳ ಆದರೂ ಏನೂ ಸಮಸ್ಯೆ ಇಲ್ಲ. ಸಮಸ್ಯೆ 6 ರೂಪಾಯಿ ಕೊಡೋದ್ರಿಂದ ನಮ್ಮ ದೇಶಕ್ಕೆ ನಮಗೇನು ಲಾಸ್ ಆಗಲ್ಲ. ಈಗ ಅಲ್ಲಿ ಯುದ್ಧದಿಂದ ಆಗ್ತಾ ಇರೋದು, ಇವ್ರೇನು ಬೇಕು ಅಂತ ಮಾಡ್ತಾ ಇಲ್ಲ. ಈಗ ಅದೇ ರಾಜ್ಯ ಸರ್ಕಾರದವರು 25 ರೂಪಾಯಿ 30 ರೂಪಾಯಿ ಸೆಸ್ ಹಾಕ್ತಾರೆ. ಅದು ಕಡಿಮೆ ಮಾಡಿದ್ರೆ ಕಡಿಮೆ ಆಗುತ್ತೆ, ಕಡಿಮೆ ಮಾಡಿಲ್ಲ ಅವರು. ಇದೆ ಸ್ವಲ್ಪ ಕಮ್ಮಿ ಮಾಡಬೇಕು ಅಲ್ವಾ? ಎಷ್ಟು ಕಷ್ಟ ಆಗ್ತಿದೆ? ತುಂಬ ಕಷ್ಟ ಆಗ್ತಾ ಇದೆ. ಬಾಡಿಗೆ ಸಿಗ್ತಿದೆಯಾ? ಬಾಡಿಗೆನೂ ಕಮ್ಮಿ ಆಗಿಬಿಟ್ಟಿದೆ. ಈಗ ದರ ಏರಿಕೆಯಿಂದ ನಿಮ್ಗೆ ಇದು ಎಷ್ಟು ನಷ್ಟ? ತುಂಬ ಲಾಸ್ ಆಗ್ತಾ ಇದೆ. ಸಾಮಾನ್ಯವಾಗಿ ದಿನದಿಂದ ದಿನಕ್ಕೆ ನಮ್ಮ ಖರ್ಚುಗಳು ವೆಚ್ಚ ಹೆಚ್ಚಾದಾಗೇ ಬೆಲೆಗಳು ಅನಿವಾರ್ಯ ಹೆಚ್ಚಾಗುವುದು. ಸಾಮಾನುಗಳ ಬೆಲೆ ಹೆಚ್ಚಾಗುತ್ತೆ, ಹಾಗೆ ಜನರ ಕೂಲಿ ಪಗಾರಗಳು ಹೆಚ್ಚಾಗುತ್ತೆ. ಅದು ಏನು ಒಂದು ನಿಯಮ, ಅದು ಆಗಲೇಬೇಕಾಗದ್ದು, ಆಗಲೇಬೇಕು. ಕೆಲವೊಮ್ಮೆ ಕೆಲವು ಅನಿವಾರ್ಯ ಪರಿಸ್ಥಿತಿ ಇರುತ್ತೆ, ಆವಾಗ ಪೆಟ್ರೋಲ್ ಡೀಸೆಲ್ ಹೆಚ್ಚು ಆಗಲೇಬೇಕಾಗತ್ತಲ್ಲ. ಏನೆಲ್ಲ ಜಾಸ್ತಿ ಆಗ್ತಾನೆ ಐತೆ ಡೈಲಿ ಜನಗಳ ತೊಂದರೆ. ಇವಾಗ ನಾನೇ ಗಾಡಿ ಎತ್ತಾ ಇಲ್ಲ ಇವಾಗ. ಯಾವುದು ಕೃಷ್ಣ ಡೀಸೆಲ್ ಡೈಲಿ ಒಂದೊಂದು ರೇಟು ಜಾಸ್ತಿ ಆಗ್ತಾನೆ ಐತೆ. ಫಸ್ಟ್ ಆಫ್ ಆಲ್ ಈಗ ಟ್ರಾಫಿಕಲ್ಲಿ ಗಾಡಿ ಓಡ್ಸೋಕ್ಕೆ ಆಗಲ್ಲ. ಇನ್ನೊಂದು ಏನಂದರೆ ಪಾರ್ಕಿಂಗು ಸಿಕ್ಕಲ್ಲ. ಇದರಲ್ಲಿ ಡೀಸೆಲ್ ಬೇರೆ ರೇಟ್ ಜಾಸ್ತಿ. ಹಂಗಾಗಿ ಮೋದಿ ಅವರು ಹೇಳ್ದಂಗೆ ಮೆಟ್ರೋ ಬಸ್ಸು ಹಿಡ್ಕೊಬಿಟ್ಟಿದ್ದೀನಿ ಇವಾಗ ಅಷ್ಟೇ. ಪ್ರತಿಯೊಂದು ಬೆಲೆ ರೇಟ್ ಜಾಸ್ತಿ ಆಗಿದೆ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. ಅದರಿಂದ ಎಲ್ಲ ಗ್ರಾಹಕರಿಗೂ ತೊಂದರೆ ಆಗ್ತಾಯಿದೆ.
ಜನಗಳಿಗೆ ಓಡಾಡೋಕ್ಕೆ ತೊಂದರೆ ಆಗ್ತದೆ. ಎಲ್ಲರೂ ಎಲೆಕ್ಟ್ರಿಕ್ ಗಾಡಿ ಯೂಸ್ ಮಾಡು ಅಂತ ಹೇಳ್ತಾಯಿದ್ದಾರೆ ಗೌರ್ಮೆಂಟ್ನವರೆಲ್ಲ. ಎಲೆಕ್ಟ್ರಿಕ್ ಗಾಡಿ ಎಲ್ಲರೂ ಯೂಸ್ ಮಾಡೋಕ್ಕಾಗಲ್ಲ. ಆಲ್ರೆಡಿ ಗಾಡಿ ಪರ್ಚೇಸ್ ಮಾಡ್ದಾರಲ್ಲ, ಏನು ಮಾಡಬೇಕಾಗುತ್ತೆ ಅವರು? ಪರ್ಚೇಸ್ ಮಾಡಿದ್ರೆ ಈಗ ಪೆಟ್ರೋಲು ಡೀಸೆಲ್ ಯೂಸ್ ಮಾಡಲೇಬೇಕಾಗುತ್ತೆ. ಯೂಸ್ ಮಾಡಿದ್ರೆ ಎಲ್ಲರಿಗೂ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ನೀವು ಪೆಟ್ರೋಲ್ ರೇಟ್ ಕಡಿಮೆ ಮಾಡಲೇಬೇಕು. ಕಡಿಮೆ ಮಾಡೋದ್ರಿಂದ ಎಲ್ಲರಿಗೂ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಇಷ್ಟೇ. ಪೆಟ್ರೋಲ್ ಡೀಸೆಲ್ 3ನೇ ಬಾರಿಗೆ ಏರಿಕೆ ಆಗುವಂಥದ್ದು ಎಷ್ಟು ನಿಮಗೆ ಕಷ್ಟ ಆಗುತ್ತೆ, ಎಷ್ಟು ಹೊರೆ ಅನಿಸುತ್ತೆ? ಮೇಡಮ್ ಕಷ್ಟ ಅನ್ನೋದು ತುಂಬ ಜಾಸ್ತಿನೇ ಆಗುತ್ತೆ ಮೇಡಮ್. ಈಗ ಬಾಡಿಗೆ ಬೇರೆ ಮೊದಲೇ ಕಡಿಮೆ ಇದೆ, ಅದರಲ್ಲಿ ಈಗ ಯಾರೂ ಅದರಲ್ಲಿ ಕಡಿಮೆ ಜಾಸ್ತಿ ಕೇಳಿದ್ರೆ ಬೇರೆ ಕಡೆ ಹೋಗ್ತಾರೆ. ಈ ಓಲಾ ಊಬರು ಇದೆಲ್ಲನೂ ಬಂದು ನಮ್ಗೆ ತುಂಬ ತೊಂದರೆಗಳಿದೆ. ಅದರಲ್ಲಿ ಇವಾಗೂ ಇನ್ನೂ ಕಡಿಮೆ ಮಾಡ್ತಾ ಇದ್ದಾರೆ ಹೊರತು ₹1 ಜಾಸ್ತಿ ಮಾಡ್ತಾ ಇಲ್ಲ ಓಲಾ ಊಬರ್ ಇದೆಲ್ಲನೂ. ಸೊ ಹಂಗಾಗಿ ನಮ್ಮ ಪರ್ಸ್ನಲ್ ಕಸ್ಟಮರ್ ಎಲ್ಲನೂ ಅಂದ್ರೆ ನೀವು ಹೇಳೋದು ನಿಮಗೆ ಕೊಡುವಂತಹ ಬಾಡಿಗೆ ಈಗ ಎಕ್ಸಾಂಪಲ್ ಅದು ಒಂದು ಕೂಡ ಜಾಸ್ತಿ ಆಗ್ತಿಲ್ಲ, ಬಟ್ ಪೆಟ್ರೋಲ್ ಡೀಸೆಲ್ ಹೈಕ್ ಆದ್ರೂ ಕೂಡ ನಿಮಗೆ ಹೆಚ್ಚಳ ಆಗಲ್ಲ ಅಥವಾ ಟಿಪ್ಸ್ ಏನು ಕೊಡಲ್ಲ? ಈಗ ನಮ್ಮ ಹತ್ರ ಈಗ ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಯೂಸ್ ಮಾಡೋ ಕಸ್ಟಮರ್ಸ್ ಇರ್ತಾರೆ. ಸೊ ಅವ್ರಿಗೆ ನಾರ್ಮಲ್ ಆಗಿ ನಮ್ಮ ಹತ್ರ ಒಂದು ರೇಟ್ ಅಂತ ಫಿಕ್ಸ್ ಮಾಡ್ಕೊಂಡಿರ್ತೀವಿ ನಾವು. ಸೊ ಈಗ ಓಲಾ ಊಬರಿಂದ ಈಗ ಪೆಟ್ರೋಲ್ ಜಾಸ್ತಿ ಆಗಿದೆ ಅಂತ ನಾವು ಅವ್ರ ಹತ್ರ ಕೇಳಿದಾಗ ಅವ್ರು ಓಲಾ ಊಬರಲ್ಲಿ ನಿಮಗಿಂತನೂ 25% ಕಡಿಮೆ ಇದೆ ಅಂತೇಳಿ ಅವರು ಈಗ ನಮ್ಮ ಹತ್ರ ಇರೋ ಕಸ್ಟಮರು ಕೂಡ ಬಿಟ್ಟು ಹೋಗ್ತಾ ಇದ್ದಾರೆ. ಓಲಾ ಊಬರಲ್ಲೇ ಹೋಗ್ತೀವಿ ಬಿಡಿ ಅಂತ. ಸೊ ಹಂಗಾಗಿ ನಮ್ಮದು ತುಂಬ ಈಗ ಸರ್ ತೊಂದರೆ. 3ನೇ ಬಾರಿ ಜಾಸ್ತಿ ಆಯಿತು, ಮುಂದೆ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಸೊ ಸರ್ಕಾರಕ್ಕೆ ಏನು ಹೇಳ್ತೀರಿ? ಯಾಕಂದರೆ ಕೇಂದ್ರದ ಪಾತ್ರ ಕೂಡ ಇಲ್ಲಿ ಭಾಳಷ್ಟು ಇರುವಂಥದ್ದು. ಯಾಕಂದರೆ ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು ಅದು ಹೈಕ್ ಮಾಡುವಾಗ ಆ ರಾಜ್ಯ ಮಾತ್ರ ಡಿಸೈಡ್ ಮಾಡೋಕೆ ಆಗಲ್ಲ. ಏನು ಹೇಳ್ತೀರಾ ಒಬ್ಬ ಚಾಲಕನಾಗಿ? ಯಾಕಂದರೆ ನಿಮಗೆ ಕೂಡ ಕಷ್ಟದ ಪರಿಸ್ಥಿತಿ ಇರುತ್ತೆ, ಏನು ಹೇಳ್ತೀರಾ? ಮೇಡಮ್ ನಾವು ಹೇಳೋದೇನಿಲ್ಲ ಮೇಡಮ್, ಅವ್ರಿಗೂ ಗೊತ್ತಿದೆ ಈಗ ಟ್ರಾನ್ಸ್ಪೋರ್ಟ್ ಅನ್ನೋದು ಎಲ್ಲಿಂದ ಎಲ್ಲಿವರೆಗೂ ಇದೆ. ಸೊ ಗೌರ್ಮೆಂಟ್ ಅನ್ನೋದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಕ್ಯಾಬ್ ಡ್ರೈವರ್ ಅಂತ ಇಲ್ಲ ಮೇಡಮ್, ಪ್ರತಿಯೊಬ್ಬ ಡ್ರೈವರ್ಗೂ ಇದೆಲ್ಲ ತೊಂದರೆನೇ. ಸೊ ಎಲ್ಲರ ಕಡೆಯಿಂದ ಯೋಚನೆ ಮಾಡಿ ಏನಾದರೂ ಡ್ರೈವರ್ಸ್ಗಾಗ್ಬೋದು, ಇಲ್ಲಾಂದರೆ ಟ್ರಾನ್ಸ್ಪೋರ್ಟ್ ಟೀಮ್ಗೆ ಆಗ್ಬೋದು, ಏನಾದರೂ ಸಜೆಸ್ಟ್ ಮಾಡಿ ನಮಗೂ ಏನೋ ಲಾಭ ಬರೋ ಥರ, ಇಲ್ಲ ನಮ್ಮ ಹೊಟ್ಟೆ ತುಂಬೋ ಥರ ಏನಾದರೂ ಒಂದು ಮಾಡಿಕೊಟ್ರೆ ಒಳ್ಳೇದು ಮೇಡಮ್. ಸರ್ಕಾರನೇ ಅದು ಏನೋ ಯೋಚನೆ ಮಾಡ್ಬೇಕು ಮೇಡಮ್. ಅದ್ರ ಬಗ್ಗೆ ನಮಗೂ ಅಷ್ಟು ಐಡಿಯಾ ಇಲ್ಲ. ಈಗ ಜಾಸ್ತಿ ಆಗ್ತಾ ಇದೆ, ನಮ್ಮಿಂದನೂ ಗಾಡಿ ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ, ತುಂಬ ತೊಂದರೆ ಆಗ್ತಾ ಇದೆ. ಒಂದು ದಿನ ಇದು 3ನೇ ಬಾರಿ ಆಗಿದೆ ಇವಾಗ. ಅದನ್ನು ಸರ್ಕಾರನೇ ನೋಡಬೇಕು ಮೇಡಮ್. ಅದು ನಮ್ಗೆ ಏನು ಹೇಳ್ಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿದ್ದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ತುಂಬಾ. ಇನ್ನೇನು ಮಾಡೋದು, ಕಡಿಮೆ ಮಾಡಿಸ್ಬೇಕು ನೀವೆಲ್ಲ ಸೇರಿ. 3ನೇ ಬಾರಿ ಹೈಕ್ ಆಗೋದು ಇದು ಎಷ್ಟು ಹೊರೆ? ತುಂಬಾ ಹೊರೆ ಆಗ್ತಾ ಇದೆ ನಾಗರಿಕರಿಗೆ. ಎಷ್ಟು ಹೊರೆನೇ ಅದು ಆದಷ್ಟು ನಾವೇನೇ ತಿಳ್ಕೊಂಡು ಸ್ವಲ್ಪ ಸೈಕಲ್ಗಳನ್ನ ಬಳಸಬೇಕು, ಅದು ಇಷ್ಟ ಆಗುತ್ತೆ. ಮೋದಿಜಿ ಹೇಳಿದಾರಲ್ಲ. ಮೋದಿಜಿ ಹೇಳಿದಾರಲ್ಲ, 1 ವರ್ಷ ಸೈಕಲ್ ಬಳಸಿ 1 ವರ್ಷ ಚಿನ್ನ ಬಿಡಿ ಅಂತ. ಅದನ್ನ ಮಾಡಿದ್ರೆ ಒಂದು ಸ್ವಲ್ಪ ನಮ್ಗೆ ಅನುಕೂಲ ಆಗುತ್ತೆ. ಅಂದರೆ ಈಗ ಮೋದಿ ಹೇಳಿದ್ದಾನೆ ಎಲ್ಲರೂ ನಂಬೋದು, ಓಕೆ, ಬಟ್ ದಿನೇ ಒಂದೊಂದು ಚೇಂಜಸ್ ಆಗ್ತಾ ಇದೆ. ಸೊ ಒಂದು ಕಡೆ ಸ್ಯಾಲ್ರಿ ಅನ್ನೋದು ಹೈಕ್ ಆಗಲ್ಲ. ಸೊ ಜನಸಾಮಾನ್ಯರಿಗೆ ಹಾಗೇನೆ ಒಂದು ಮಹಿಳೆಯಾಗಿ ಮನೆಯನ್ನು ಯಾವ ರೀತಿ ನಿಭಾಯಿಸ್ತೀರಾ ನೀವು? ಈಗ ನಮ್ಮ ಮನೇಲೇ ತಗೋತು ಅಂತಂದರೆ ನಮ್ಮಲ್ಲಿ ಕಾರು ಸ್ಕೂಟ್ರ್ಗಳು ಬೇಕಾದಷ್ಟಿವೆ. ಮಹಿಳೆಯಾಗಿ ಹೇಳಬೇಕು ಅಂದರೆ ನಮ್ಮ ದಿನನಿತ್ಯದಕ್ಕೂ ಹೊಡೆತ ಬೀಳುತ್ತೆ. ಎಲ್ಲದಕ್ಕೂ ನಾವೀಗ ಸ್ಕೂಟ್ರನ್ನೇ ಕಾರ್ನೇ ಅವಲಂಬಿಸ್ಕೊಂಡಿರೋದ್ರಿಂದ ಎಲ್ಲ ತೊಂದರೆ ಆಗೇ ಆಗುತ್ತೆ ಮೇಡಮ್. ಏನು ಹೇಳೋದು ಅಂತ ಹೇಳಿದ್ರೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಇದನ್ನು ಸರಿಪಡಿಸ್ಬೇಕು. ಇದಕ್ಕೆ ಹೇಳ್ತಾ ಇದ್ರಿ ಮೋದಿ ಹೇಳಿದ್ದಾರೆ, ಅದನ್ನ ಪಾಲನೆ ಮಾಡ್ತಾ ಇದ್ದಾರೆ ಅಂತಾರೆ, ಹೇಗೆ? ಈಗ ಹೇಳಿದಾರಲ್ಲಪ್ಪ, ಅದನ್ನು ನಾವು ಪಾಲನೆ ಮಾಡಬೇಕು ಮುಂದೆ. ಇವಾಗ ಗೋಲ್ಡ್ ರೇಟು ಜಾಸ್ತಿ ಆಗಿದೆ ಅಲ್ವಾ, ಈಗ ಗೋಲ್ಡ್ ರೇಟನ್ನ ಕಮ್ಮಿ ಮಾಡಬೇಕು. ಇದನ್ನು ಎಲ್ಲ ಸೇರಿಕೊಂಡು ಕಮ್ಮಿ ಮಾಡಬೇಕು. ಈಗ ನಮಗೆ 2 ಹೆಣ್ಮಕ್ಳಿದ್ದಾರೆ, ನಾವು ಅವ್ರಿಗೆ ಮದುವೆ ಮುಂಜಿ ಮಾಡಬೇಕು. ಹೇಗೆ ನಾವು ಅದೆಲ್ಲ ತುಂಬ ತೊಂದರೆ ಆಗ್ತಾ ಇದೆ. ಇದನ್ನು ಸರಿಪಡಿಸ್ಬೇಕು. ಮೇಲ್ನವರು ಮತ್ತು ಮಧ್ಯದವರು ಎಲ್ಲ ಸೇರಿ ಸರಿಪಡಿಸ್ಬೇಕು. ದರ ಏರಿಕೆ ಸ್ವೀಕಾರ ನಾವು ಮಾಡೋದಿಲ್ಲ, ಆದರೆ ಪರಿಸ್ಥಿತಿ ಬಂದಾಗ ನಾವು ಮಾಡಲೇಬೇಕಾಗತ್ತೆ. ಅದು ತಕ್ಕಂತೆ ನಮಗೂ ಸಹ ಸ್ಯಾಲ್ರಿ ಎಲ್ಲ ಜಾಸ್ತಿ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ, ಮತ್ತು ಮೇಯ್ನಾಗಿ ಗೋಲ್ಡ್ ರೇಟ್ ಕಮ್ಮಿ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ. ಯಾಕಂದರೆ ನಮಗೆ 2 ಹೆಣ್ಮಕ್ಳಿದ್ದಾರೆ, ನಾವು ಹೇಗೆ ಚಿನ್ನ ಎಲ್ಲ ಕೊಂಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಾ ಇದೆ. ಇದನ್ನು ಎಲ್ಲ ಸರ್ಕಾರದವರು ಮನಗಂಡು ಗೋಲ್ಡ್ ರೇಟ್ ಆದಷ್ಟು ಕಡಿಮೆ ಮಾಡಬೇಕು. ಪೆಟ್ರೋಲ್ ರೇಟನ್ನು ಸಹ ಕಡಿಮೆ ಮಾಡಬೇಕು. ಆದಷ್ಟು ನಮಗೆ ಸ್ಯಾಲ್ರಿ ಹೈಕ್ ಮಾಡಲಿ, ನಮಗೇನು ಜಾಸ್ತಿ ಮಾಡಲಿ, ಏನು ತೊಂದರೆ ಇಲ್ಲ. ಆದರೆ ಈ ಇತರ ಸಾರ್ವಜನಿಕ ಪಾಪ ಇರ್ತಾರಲ್ಲ, ಅವರನ್ನು ಮನಗಂಡು ಸರ್ಕಾರ ಬೇರೆ ರೀತಿಯಾಗಿ ಬ್ಯಾಲೆನ್ಸ್ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಮ್ಯಾಮ್. 3ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ಗಳು ಜಾಸ್ತಿ ಆಗ್ತಾ ಇರುವಂಥದ್ದು. ಸೊ ಈ ಕಾರಣಕ್ಕಾಗಿ ಸರ್ಕಾರ ಆದಷ್ಟು ಬೇಗ ಗಮನ ಹರಿಸಿಕೊಂಡು ನಮ್ಮ ಬಗ್ಗೆ ಕಾಳಜಿಯನ್ನು ತೋರಿಸಿ ಅನ್ನೋದು ಜನರಾಗಿರ್ಬೋದು, ವಾಹನ ಸವಾರರ ಆಗ್ರಹವಾಗಿದೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.